ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದೇನೆಂದ್ರೆ ಫಸ್ಟ್ ಆಫ್ ಆಲ್ ನಂದು 4 ಇಯರ್ ಸ್ಟ್ರಗಲ್ ಐತಿ. ಫಸ್ಟ್ ಎಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಇದ್ದಾಗ ನಾನು ಭಾಳ ಒಂದು 26 ಡೇಸ್ ಪ್ರಾಕ್ಟೀಸ್ ಮಾಡೀನಿ. ಅವಾಗ ಸೆಕೆಂಡ್ ಗ್ರೂಪ್ ಹೊಡೆದೀನಿ. ಆಮೇಲೆ ಅದು ಫಿಸಿಕಲ್ ಆಯಿತು, ಮೆಡಿಕಲ್ ಆಯಿತು, ಎಕ್ಸಾಮ್ ಹೋಗೀನಿ. ಅವಾಗ ಮೊದಲ 300 ಜನ ಬಿಡ್ತಾರೆ. ಫಸ್ಟ್ 300 ಜನ ಬಿಟ್ಟ ಒಂದು 20-30 ಜನ ಪಾಸ್ ಸಿಗ್ತದೆ. ಅವಾಗ ಕಟಾಂಗಡಿ ನಾನು ಸೆಕೆಂಡ್ ಗ್ರೂಪ್ ಹೊಡೆದೀನಿ. ಆಮೇಲೆ ಅದು ಫೈನಲ್ ಮೆರಿಟ್ ಫೇಲ್ ಆತ. ನೆಕ್ಸ್ಟ್ ಇಲ್ಲಿ ಗೊತ್ತಾಯ್ತು ನಮ್ಮ ಮನೋಬ್ ಇಲ್ಲೇ ಇದ್ದ. ಅವ್ನು ಹೇಳಿದ್ದು ನನಗೆ ಇಲ್ಲಿ ಹಿಂಗೆ ಚಲೋ ಐತಿ, ಹೋಗ್ರಿ ಕೋಚಿಂಗ್ ಹೋಗ್ರಿ ಅಂತೇಳಿ. ಆಮೇಲೆ ಇಲ್ಲಿ ಬಂದೆ ನಾನು. ಫಸ್ಟ್ ಟೈಮ್ ಹೊಡೆದ್ನಿ. ಅವಾಗ 5:40 ನನ್ನ ಟೈಮಿಂಗ. ಇನ್ನೇನು ಆಗುತ್ತಿಲ್ಲ ಆಮೇಲೆ ಅಂತೇಳಿ ಹಂಗೆ ಸತತ ಒಂದು ಪಿ ಟಿ ಸರಿ ತಪ್ಪಿಸ್ತಿರ್ಕಿಲ್ಲ ನಾನು. ಸರ್ ಕಂಟಿನ್ಯೂ ಹೇಳ್ತಾರೆ ನಂಗೆ, ಕಂಟಿನ್ಯೂ ಪಿ ಟಿ ಬರ್ರಿ, ಟೈಮಿಂಗ್ ಕವರ್ ಆಗ್ತದೆ ಅಂತಿದ್ರು. ನಾವಾಗ ಕಂಟಿನ್ಯೂ ಸ್ಟ್ರಗಲ್ 6 ತಿಂಗಳು ಮಾಡಿದ್ದು ನಾನು ಪ್ರಾಕ್ಟೀಸ್ ಕಂಟಿನ್ಯೂ. ಅವಾಗ ಮತ್ತು ಅದು ನಮ್ಮ ಯಾದಗಿರಿಯಲ್ಲಿ ಸೆಕೆಂಡ, ಅದು ಫಿಸಿಕಲ್ ಅದು ಎಕ್ಸಲೆಂಟ್ ಹೊಡೆದ್ನಿ. ಮೆಡಿಕಲ್ ಮುಗೀತು, ಎಕ್ಸಾಮು ಫಸ್ಟ್ ಆಗಿತ್ತದ, ಅದು ಫೈನಲ್ ಮೆರಿಟ್ ಆತ. ಮತ್ತು ಥರ್ಡ್ ಅಟೆಂಪ್ಟ ಇದು ಹೊಸಲ ಕೊಪ್ಪಳ ರೇಲಿ ಇತ್ತು, ಅದು ಎಕ್ಸಲೆಂಟ್ ಹೊಡೆದ್ನಿ. ಮತ್ತು ಫಿಸಿಕಲ್ ಮೆಡಿಕಲ್ ಎಲ್ಲ ಆಯ್ತು, ಅದು ಫೈನಲ್ ಮೆರಿಟ ಫೇಲ್ ಆಯ್ತು. ಆಮೇಲೆ ಹೊಸಲ ಅದ ನವಂಬರ್ 10ನೇ ತಾರೀಕು 2024 ಟಿ ಎ ರೇಲಿ ಇತ್ತು ಬೆಳಗಾವ, ಅದನ್ನು ಹೊಡೆದೀನಿ ನಾನು. ಅವಾಗ ಡಾಕ್ಯುಮೆಂಟ್ ಫೇಲ್ ಆಯ್ತದ. ಮತ್ತು ನೆಕ್ಸ್ಟ್ ಎಲ್ಲ ಅದನ್ನು ಹೊಡೆದ್ನಿ, ಅದು ಫೈನಲ್ ಮೆರಿಟ್ ಈಗ ಸಕ್ಸಸ್ ಆಗಿದೆ. ಹೇಳ್ಬೇಕಂದ್ರೆ ಇಲ್ಲೆಲ್ಲ ಚಲೋ ಇತ್ತು, ಊಟದ್ದೇನು ಪ್ರಾಬ್ಲಮ್ ಇಲ್ಲ. ಪಿ ಟಿ ಸರು ಚಲೋ ಅದಾರು, ಕ್ಲಾಸು ಎಲ್ಲ ಚಲೋ ಹೇಳ್ತಾರೋ. ಇನ್ನು ನೆಕ್ಸ್ಟ್ ಬರೋರು ಇಲ್ಲಿ ಬಂದು ಸಕ್ಸಸ್ ಆಗುವಂಥ ಚಾನ್ಸಸ್ ಇರ್ತಾವೆ. ಸಕ್ಸಸ್ ಮಾಡ್ಕೋಬೇಕಾ. ಮನೆಯವ್ರಂತೂ ಏನು ಕಮ್ಮಿ ಮಾಡಲ್ಲ, ಎಲ್ಲ ಏನೇನು ಬೇಕು ಎಲ್ಲ ಕೊಡ್ತಾರೆ. ಬಟ್ ನಾವು ಅದನ್ನು ಯೂಸ್ ತೊಗೋಬೇಕು. ಹೆಂಗಂದ್ರೆ ಎಲ್ಲ ಸಿಗ್ತದೆ, ಚಲೋ ಇರ್ತದೆ. ಬಟ್ ನಾವು ಅದನ್ನು ಯೂಸ್ ತೊಗೋಬೇಕು. ಏನು ಉಡಾಳ್ತನಂತೂ ಮಾಡಬಾರ್ದು, ಮಾಡ್ಬೇಕು. ಬಟ್ ಎಲ್ಲ ಹಂಗಂತೇಳಿ ಭಾಳ ಮಾಡಬಾರ್ದು. ಅದನ್ನ ಏನು ಹೇಳ್ತಾರೆ ಅದನ್ನ ಯೂಸ್ ಮಾಡ್ಕೋಬೇಕು. ಮನೆಯವ್ರಂತೂ ಫುಲ್ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಏನು ಬೇಕು ಎಲ್ಲ ಕೊಡ್ತಾರೆ. ಬಟ್ ನಾವು ಅದನ್ನು ಅವ್ರ ಸಕ್ಸಸ್ ಅನ್ನೋದೊಂದು ಅವ್ರಿಗೂ ನಾವು ತೋರಿಸ್ಬೇಕು ಅದನ್ನು. ಯಾಕಂದ್ರೆ ನಾವು ಸೋತಾಗ ಅವ್ರಿಗೆ ಕಿಮ್ಮತ್ತು ಯಾರೂ ಕೊಡೋಂಗಿಲ್ಲ. ನಾವು ಏನಾರು ಒಂದು ಸಕ್ಸಸ್ ಆತಂದ್ರೆ ಅವ್ರನ್ನ ಎಲ್ಲರೂ ಮಾತಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೋತಾರೆ. ಈಗ ನಂದು ಅವ ಫೈನಲ್ ಮೆರಿಟ್ ಫೇಲ್ ಆದಕ್ಕೂ ನಮ್ಮ ಅಪ್ಪ ದೇವ್ರಿಗೆ ಹೋಗ್ತಾರೆ. ಯಾವಾಗಂದ್ರೆ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾರೆ. 6 ಗಂಟೆಗೆ ಹೋದಾಗ ಅವ್ರು ಇನ್ನು ಯಾರು ಅವ್ರು ಫೈನಲ್ ಮೆರಿಟ್ ಕೇಳಿದಾಗ ಇನ್ನು ಯಾರು ಮಾತಾಡ್ತಾರೆ ಬಾ ಇನ್ನು ಫೇಲ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ದೇವ್ರಿಗೆ ಅವಾಗಿಂತರ 4 ಗಂಟೆಗೆ ಎದ್ದು ಹೋಗಾಕತ್ತ ನಮ್ಮ ಅಪ್ಪ. ಅದು ನಂಗೆ ತಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ನಾನು ಹಂಗೆ ಕಂಟಿನ್ಯೂ ಸ್ಟ್ರಗಲ್ ಮಾಡೀನಿ. ಸ್ಟ್ರಗಲ್ ಮಾಡಿ ಈಗ ಫೈನಲ್ ಮೆರಿಟ್ ನಂದು ಇದು 4th ಚಾನ್ಸ್ ಲಾಸ್ಟ್, ಅದು ಒಂದು ತಿಂಗಳದಾಗ ಕೂತಿತ್ತು ಏಜ್. ಅದು ಲಾಸ್ಟ್ ಮಿನಿಟ್ ಕುಂತು ಈ ಸಲ ನಂದು ಟೆಕ್ನಿಕಲ್ ಆಗಿತ್ತದ. ಗುರುನಾಥ್ ಹನುಮಂತ ಬಗ್ಗಿ ಈತ 30/11/2004 ಹನುಮಂತ್ ಮತ್ತು ಕಮಲಮ್ಮ ಅವರ ದಂಪತಿಯ ಪುತ್ರನಾಗಿ ಕಲ್ಲೋಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕಲ್ಲೋಳಿ ಗ್ರಾಮದಲ್ಲಿ, ತನ್ನ ಪ್ರೌಢ ಶಿಕ್ಷಣವನ್ನು ಹಿಡಕಲ್ ಡ್ಯಾಮ್ನಲ್ಲಿ ಮುಗಿಸಿ, ತನ್ನ PUC ಶಿಕ್ಷಣವನ್ನು ನಿಡ್ಸೋಚಿ ಗ್ರಾಮದಲ್ಲಿ ಮುಗಿಸಿ, ಈ ಒಂದು ಸಂಸ್ಥೆಯಲ್ಲಿ 6 ತಿಂಗಳ ಕಾಲ ತರಬೇತಿಯನ್ನು ಪಡೆದುಕೊಂಡು ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥ ARO ರ್ಯಾಲಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಯಾಗಿದ್ದಾನೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ LY ಅಡಿವಡಿ ಸರ್ ಅವರು ಹಾಗೂ ಈ ಒಂದು ಸರ್ವ ಸಿಬ್ಬಂದಿಯವರು ಸೇರಿಕೊಂಡು ಆ ಒಂದು ಅಗ್ನಿವೀರನಿಗೆ ಸತ್ಕಾರ ಮತ್ತು ಅಭಿನಂದನಾ ಪತ್ರವನ್ನು ವಿತರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಅದನ್ನು ಅಭಿನಂದಿಸುತ್ತಾರೆ. ಧನ್ಯವಾದಗಳು.